शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ಸರಿಗಮ ಪದನಿ ಸಾವಿರದ ಶರಣು, ಸರಿಗಮ ಪದನಿ ಸಾವಿರದ ಶರಣು, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು. ಗದಗ ವೀರೇಶ್ವರ ಪುಣ್ಯಾಶ್ರಮದಿಂದ ವೀರೇಶ್ವರ ಪುಣ್ಯಾಶ್ರಮದ ವ್ಯವಸ್ಥಾಪಕರಾಗಿರುವಂಥ ಶ್ರೀ ಹೇಮರಾಜ್ ಶಾಸ್ತ್ರಿ ಹಿರೇಮಠ ಪುಣ್ಯಾತ್ಮರೇ, ವೀರೇಶ್ವರ ಪುಣ್ಯಾಶ್ರಮದೊಳಗೆ ಅಂಧ ಅನಾಥ ಮಕ್ಕಳು, ಬಡ ವಿದ್ಯಾರ್ಥಿಗಳು, ಭಾಳಷ್ಟು ಕನಿಷ್ಠವಾಗಿರುವಂಥ ವಿದ್ಯಾರ್ಥಿಗಳೇ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಬರ್ತಾರೆ. ಇಲ್ಲೇ ಸಾವಿರ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲೇ ಬೆಳಗಿನ ಜಾವ 4 ಗಂಟೆಗೆ ಒಂದು ಪ್ರಾರ್ಥನೆ ಆಗ್ತದೆ. ಪೂಜ್ಯ ಪಂಚಾಕ್ಷರ ಗುರುವರ್ಯರ ಸುಪ್ರಭಾತ ಪ್ರಾರ್ಥನೆ ಆದ ಬಳಿಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಗೀತ ಅಧ್ಯಯನವನ್ನು ಮಾಡ್ತಾರೆ. ಯಾರು ತಬಲಾ ಬಾರಿಸುವಂಥವ್ರು, ಹಾಡುವಂಥವ್ರು, ವಯಲನ್ನು ಇವೆಲ್ಲ ರೀತಿಯಾಗಿ ಮಾಡುವಂಥವರು 6 ಗಂಟೆ ತನಕ ಮಾಡಿ ಸ್ನಾನ ಪೂಜೆ ಮುಗಿಸಿಕೊಂಡು ಮುಂದೆ 9 ಗಂಟೆಗೆ ಒಂದು ಪ್ರಾರ್ಥನೆ ಇರ್ತದೆ. ಆ ಪ್ರಾರ್ಥನೆ ಮುಗಿಸ್ಕೊಂಡು ಟಿಫನ್ ಮುಗಿಸ್ಕೊಂಡು ಅವರು ಏನೋ ಸ್ಕೂಲಿಗೆ ಹೋಗೋರು ಸ್ಕೂಲಿಗೆ ಹೋಗ್ತಾರೆ. ಆ ನಂತರ ಸಂಗೀತ ಅಭ್ಯಾಸ ಮಾಡುವಂಥವರು ಅಭ್ಯಾಸವನ್ನು ಮಾಡ್ತಾರೆ. ಇಲ್ಲೇ ಪ್ರತಿನಿತ್ಯನೂ ಕೂಡ 4,000 to 5,000 ಜನಸಂಖ್ಯೆ ಪ್ರಸಾದ ಮಾಡ್ತದೆ. ಇವತ್ತು ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ ಅಂದ್ರೆ ಅದು ಕನ್ನಡ ನಾಡಿನ ಕರ್ನಾಟಕದ ಎಲ್ಲ ಸಕಲ ಸದ್ಭಕ್ತರೇ ವೀರೇಶ್ವರ ಪುಣ್ಯಾಶ್ರಮದ ಆಸ್ತಿ. ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು ಇವತ್ತು ಬಹಳಷ್ಟು ಶ್ರಮವನ್ನು ಪಡ್ತಾರೆ. ಈ ಸಂಸ್ಥೆ ನಡೆಸಬೇಕಲ್ಲ, ನಿತ್ಯ ಅನ್ನದಾಸೋಹ ನಡಿಬೇಕು. ಎಷ್ಟೇ ಸಾವಿರ ಜನಸಂಖ್ಯೆ ಭಕ್ತರು ಬಂದರೂ ಕೂಡ ವಿದ್ಯಾರ್ಥಿಗಳಿಗಾಗಲಿ ಭಕ್ತರಿಗಾಗಲಿ ಅನ್ನ ಪ್ರಸಾದ ಕೊರತೆ ಆಗಬಾರದು ಅನ್ನುವಂಥ ವಿಚಾರದಿಂದ ಇವತ್ತೇ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾರೆ. ಈ ಸಂಸ್ಥೆಯ ಒಳಗೆ ಇವತ್ತು ಅನೇಕ ಖ್ಯಾತ ಗಾಯಕರು ವೀರೇಶ್ವರ ಪುಣ್ಯಾಶ್ರಮದೊಳಗೆ ಅಂತಾರಾಷ್ಟ್ರೀಯ ಖ್ಯಾತ ಕಲಾವಿದರು ಸಂಗೀತಗಾರರಾಗಿ ಹೋಗಿದ್ದಾರೆ, ತಬಲಾ ವಾದಕರಾಗಿದ್ದಾರೆ, ವಾದ್ಯದೊಳಗೆ ಆಗಿ ಹೋಗಿದ್ದಾರೆ. ಇಂಥ ಪರಮ ಪವಿತ್ರವಾಗಿರುವಂಥ ವೀರೇಶ್ವರ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥ ಲಿಂಗೈಕ್ಯ ಪುಟ್ಟರಾಜ ಗುರುವರ್ಯರು ಇವತ್ತು ಕರ್ತೃ ಗದ್ದಿಗೆ ಅದ. ಪಂಚಾಕ್ಷರ ಗುರುವರ್ಯರದು, ಪುಟ್ಟರಾಜ ಗುರುವರ್ಯರದು, ಹಾನಗಲ್ಲ ಕುಮಾರೇಶ್ವರದು. ಯಾವ ಭಕ್ತರು ವಿಶ್ವಾಸ, ನಂಬಿಕೆ, ಶ್ರದ್ಧೆ ಇಟ್ಟುಕೊಂಡು ನಡ್ಕೊಳ್ತಾರೆ, ಯಾರು ನಡ್ಕೊಳ್ತಾರೆ ಅವರು ಪಡ್ಕೊಳ್ತಾರೆ. ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ವೀರೇಶ್ವರ ಪುಣ್ಯಾಶ್ರಮದ ಈ ನೆಲದಲ್ಲಿ, ಜಲದಲ್ಲಿ, ಅನ್ನ ಪ್ರಸಾದದಲ್ಲಿ ಈ ಒಂದು ಶಕ್ತಿ ಅದ. ಅದಕ್ಕೆ ನಾಡಿನ ಅತ್ಯಂತ ಭಕ್ತರು ಕೂಡ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಅಂಧ ಅನಾಥ ಮಕ್ಕಳಿಗಾಗಿ ತಮ್ಮ ಏನು ಧಾನ್ಯಗಳು ಆಗಲಿ, ಧಾನ್ಯ ರೂಪವಾಗಲಿ, ಕಾಣಕ ರೂಪವಾಗಲಿ ತಂದು ಮುಟ್ಟಿಸುವಂಥ ಸಕಲ ಸದ್ಭಕ್ತರು ಕೂಡ ತಾವು ವೀರೇಶ್ವರ ಪುಣ್ಯಾಶ್ರಮಕ್ಕೆ ತಂದು ಕೊಟ್ಟು ಪೂಜ್ಯ ಗುರುವರ್ಯರ ಕೃಪಾಶೀರ್ವಾದವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತೇ ನಮ್ಮ ಆಶ್ರಮದೊಳಗಿರುವಂಥ ಜ್ಞಾನಪ್ಪನವರು ಆ ದಂಪತಿಗಳು ಇವತ್ತು ಬಳ್ಳಾರಿ ಒಳಗೆ 5 ತಾಲೂಕಿಗೆ ಒಬ್ಬ ಅಧಿಕಾರಿಯಾಗಿ ಇವತ್ತು ಕಣ್ಣಿಲ್ದವರು ಇಲ್ಲೇ ಅವರು ವೀರೇಶ್ವರ ಪುಣ್ಯಾಶ್ರಮದೊಳಗಿದ್ದು ಅಧ್ಯಯನ ಮಾಡಿ ಹೋದವರು ಇವತ್ತು
ಅವರು ಆ ಬಳ್ಳಾರಿ ತಾಲೂಕಿನೊಳಗೆ 5 ತಾಲೂಕಿಗೆ ಅಧಿಕಾರಿಯಾಗಿ ಬಳ್ಳಾರಿ ಒಳಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ಗುರುವರ್ಯರ ತುಲಾಭಾರ, ಅದರ ಜೊತೆಗೆ ಸಾವಿರ ವಿದ್ಯಾರ್ಥಿಗಳಿಗೆ ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ಕೂಡ ಪುಣ್ಯಾತ್ಮರು ಮಾಡಿದ್ದಾರೆ. ಅವರಿಗೆಲ್ಲ ಪೂಜ್ಯ ಪುಟ್ಟರಾಜ ಗುರುವರ್ಯರ ಪಂಚಾಕ್ಷರ ಅಜ್ಜವರ ಕಲ್ಲಯ್ಯ ಅಜ್ಜನವರ ಒಂದು ಕೃಪಾಶೀರ್ವಾದ ಅವರಿಗೆ ಆ ಬಳಗಕ್ಕೆ ಸದಾ ಇರಲಿ ಅಂತ ತಿಳ್ಕೊಂಡು ಬೇಡ್ತಾ ಇದ್ದೀವಿ. ನಾವು ಇವಾಗ 4 ಜನ ಇದ್ದೀವಿ ರೀ. 5 ಜನ ಇದ್ವಿ, 4 ಜನ ಇದ್ದೀವಿ. ಹೆಣ್ಮಕ್ಳು 2 ಗಂಡ್ಮಕ್ಳು ಅಡುಗೆ ಮಾಡ್ತಾರೆ. ನಾವೆಲ್ಲ ಕಾಯಿಪಲ್ಲೆ ಹೆಚ್ಚೋದು, ಬಾಂಡೆ ಕಸ ಮುಸುರಿ ಹಸ್ ಮಾಡೋದು ಎಲ್ಲ ಮಾಡ್ಕೊಳ್ತಾ ಬಂದಾಯಿದ್ವಿ. ಒಂದು 3 ಕ್ವಿಂಟಲ್ ಹೋಗ್ತಾರೆ ಬೆಳಗ್ಗೆ ಸಾಯಂಕಾಲ ಕೂಡ. 3 ಕ್ವಿಂಟಲ್ ಅಕ್ಕಿ ಹೋಗೈತಿ, ಒಂದು 25-30 ಕಿಲೋ ಸಾರು ಹೋಗೈತಿ ರೀ, ಒಂದು 50-60 kg ಕಾಯಿಪಲ್ಲೆ ಹಾಕೈತಿ. ಆಮೇಲೆ ಬ್ಯಾಳಿ ಎಲ್ಲ ರುಬ್ಬೋದು, ಅದು ಮಿಷಿನಾಗ ಹಾಕಿಸ್ತಾರ. ಎಲ್ಲ ಇಲ್ಲೇ ತಯಾರು ಮಾಡ್ತೀವಿ, ದಿನಾನು ತಯಾರಿ. ನಾವು ಈಗ 35-40 ವರ್ಷ ಆಯ್ತು ರೀ. ಈಗ ಒಂದು 20-22 ವರ್ಷ ಆಯ್ತು. ಇವರು ನಾವು ಮೊದ್ಲು ಹಳೆ ಮಂದಿ, ಇವರೆಲ್ಲ 20-22 ವರ್ಷ ಆಯಿತು. ಎಲ್ಲ ಸೌಖ್ಯ ಅಜ್ಜನ ಪುಣ್ಯದಿಂದ ಯಾವತ್ತೂ ಕೊರತಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ ನಾವು. ಇನ್ನ ಪುಣ್ಯ ಐತಿ ನಮ್ದು, ಅಜ್ಜನ್ಲಿಂದ ನಾವು ಬದುಕಾಕತ್ತೀವಿ. ಎಲ್ಲಾರು ಬಡವರ ಜೀವನಾನ ಅಜ್ಜನ ಮೇಲೆ ಐತ್ರಿ ನಮ್ದೆಲ್ಲ. ನಮ್ಗೆ ಸೌಖ್ಯ ಇಟ್ಟಾರ, ಕೊರತೆ ಅನ್ನೋದಿಲ್ಲ, ಎಲ್ಲ ಚೆನ್ನಾಗಿ ಕೊಟ್ಟಾನ. ಪುಟ್ಟ ಅಜ್ಜನ್ಲಿಂದ ನಾವು ಬದುಕೋದು. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗಮನೆ, ದಾನ ಕೇಳುವ ಗಾನ ನೀಡುವ ಆನಗಲ್ಲ ಗುರುಸುತ ಸರಿಗಮಗಳ ಶಿವಯೋಗಿ. ಪಂಡಿತ ಪಾಮರ ಪ್ರೇಮದ ಸೇತುವೆ ಪದದಲೆ ಕಟ್ಟಿದ ಜಂಗ